ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಕಳೆದ ರಾತ್ರಿ ದೇವರು ನಮಗೆ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾರೆ. ಈ ಉದಯ ಕಾಲದಲ್ಲಿ ದೇವರು ಮತ್ತೊಂದು ನೂತನವಾದ ದಿನವನ್ನು ಅನುಗ್ರಹಿಸಿ ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ದೇವರು ಆಡ್ ಮಾಡಿದ್ದಾರೆ. ಪ್ರತಿ ದಿನವೂ ಕೂಡ ನಮಗೆ ಒಂದು ಅವಕಾಶ ದೇವರಿಗೋಸ್ಕರ ಜೀವಿಸುವುದಕ್ಕೆ. ನಾನು ಬದುಕುವುದು ಕ್ರಿಸ್ತನಿಗಾಗಿ ಎಂಬುದಾಗಿ ಪೌಲನು ಹೇಳಿದ ಪ್ರಕಾರ ಪ್ರತಿ ದಿನವೂ ಕೂಡ ನಾವು ಯಾರಿಗೋಸ್ಕರ ಜೀವಿಸಬೇಕು? ದೇವರಿಗೋಸ್ಕರ ಜೀವಿಸಬೇಕು. ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಆತನ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಜೀವಿತವನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಯಾವುದೇ ಸ್ಥಿತಿಯಲ್ಲಿದ್ದರೂ, ಯಾವುದೇ ದೇಶದಲ್ಲಿ ಪ್ರಾಂತದಲ್ಲಿದ್ದರೂ ಕೂಡ ಆತನನ್ನು ಮಹಿಮೆ ಪಡಿಸುವಂಥದ್ದು ಮಾತ್ರ ಮರೆತು ಹೋಗಬೇಡಿ. ಆತನನ್ನು ಮಹಿಮೆ ಪಡಿಸುವವರನ್ನು ದೇವರು ಮಹಿಮೆ ಪಡಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರತಿದಿನ ಒಂದು ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ವಾಗ್ದಾನದ ಮೂಲಕ ನಿಮ್ಮಲ್ಲಿ ಅನೇಕರು ಧೈರ್ಯವನ್ನು, ಪ್ರೋತ್ಸಾಹವನ್ನು ಹೊಂದುತ್ತಾ ಇದ್ದೀರಾ. ಕ್ರೈಸ್ತರಾಗಿರುವಂತಹ ನಮಗೆ ದೇವರ ವಾಗ್ದಾನವೇ ಬಲ ಅಲ್ವಾ? ಈ ದಿನ ದೇವರ ವಾಗ್ದಾನವನ್ನು ಓದೋಣ. ಯೋಬನ ಪುಸ್ತಕ 36ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 36 ಅಂಡ್ ವರ್ಸ್ 7. ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ಅರಸರೊಂದಿಗೆ ಸಿಂಹಾಸನದ ಮೇಲೆ ಶಾಶ್ವತವಾಗಿ ಕೂತುಕೊಳ್ಳುವ ಉನ್ನತ ಪದವಿಗೆ ಅವರನ್ನು ತರುವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್. ದೇ ಶಾಲ್ ಬಿ ಎಕ್ಸಾಲ್ಟೆಡ್. ದೇವರು ನಿನ್ನನ್ನು ಘನಪಡಿಸಬೇಕೆಂದು ಕೋರುತ್ತಿದ್ದಾರೆ. ನೀನು ಆತನನ್ನು ಘನಪಡಿಸುತ್ತಾ ಇರುವುದರಿಂದ ದೇವರು ನಿನ್ನನ್ನು ಕೂಡ ಏನು ಮಾಡುತ್ತಾರೆ? ಘನಪಡಿಸುತ್ತಾರೆ. ನೀನು ಆತನನ್ನು ಮಹಿಮೆ ಪಡಿಸುತ್ತಾ ಇದ್ದೀಯ, ಆದ್ದರಿಂದ ಆತನು ನಿನ್ನನ್ನು ಮಹಿಮೆ ಪಡಿಸುತ್ತಾರೆ. ಇಲ್ಲಿ ಎಲೀಹು ಎನ್ನುವಂತಹ ದೈವ ಮನುಷ್ಯನು, ಸ್ವಲ್ಪ ಹಿರಿಯ ವ್ಯಕ್ತಿಯಾಗಿರುವಂತಹ ಆತನು ಯೋಬನನ್ನು ಸಂಧಿಸುವುದಕ್ಕೆ ಬರುವಾಗ ಅನೇಕ ವಿಷಯವನ್ನು ಮಾತನಾಡುತ್ತಾರೆ. ಈ ಎಲೀಹು ಮಾತನಾಡುತ್ತಾ ಹೇಳುತ್ತಿದ್ದಾರೆ, ದೇವರು ತನ್ನವರನ್ನು ಘನಪಡಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ಆತನು ನೀತಿವಂತರಿಂದ ತನ್ನ ಕಟಾಕ್ಷವನ್ನು ತಿರುಗಿಸದೆ ಎಂದು, ಅಂದರೆ ತಿರುಗಿಸುವುದಿಲ್ಲ ಎಂದು ಅರ್ಥ. ತಿರುಗಿಸದೆ ಅಂದರೆ ಅರ್ಥ ಏನು? ತಿರುಗಿಸುವುದಿಲ್ಲ ಎಂದು ಅರ್ಥ. ನೀತಿವಂತರನ್ನು ಆತನು ಗಮನಿಸುತ್ತಿದ್ದಾನೆ ಎಂದು. ನಿನ್ನ ನೀತಿಯ ನಿಮಿತ್ತ ನಿನಗೆ ಪ್ರತಿಫಲ ಕೊಡುವ ದೇವರು ಆತನು. ಕೆಲವು ಸಾರಿ ಅನಿಸುತ್ತದೆ, ನೀತಿವಂತನಾಗಿ ಬದುಕುವುದರಿಂದ ನನಗೇನ್ರಿ ಲಾಭ? ಎಲ್ಲರೂ ಅನೀತಿಯಿಂದ ಬದುಕುತ್ತಿದ್ದಾರೆ, ದುರ್ನೀತಿಯಿಂದ ಬದುಕುತ್ತಿದ್ದಾರೆ, ತಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದಾರೆ, ಮನ ಬಂದಂತೆ ಜೀವಿಸುತ್ತಾ ಇದ್ದಾರೆ. ನಾನೊಬ್ಬ ನೀತಿವಂತನಾಗಿ ಬದುಕುವುದರಿಂದ ನನಗೆ ನನ್ನ ಜೀವಿತದಲ್ಲಿ ಯಾವ ಆಶೀರ್ವಾದವನ್ನು ಕಾಣುತ್ತಿಲ್ಲ ಎಂಬುದಾಗಿ ಬಾಧೆ ಪಡುತ್ತಾರೆ. ಆದರೆ ನಂಬು ಪ್ರಿಯ ದೇವ ಮಗುವೆ, ನಿನ್ನನ್ನು ನೋಡುತ್ತಿರುವಂತಹ ದೇವರೊಬ್ಬರಿದ್ದಾರೆ. ಆತನು ನಿನ್ನನ್ನು ಘನಪಡಿಸುತ್ತಾರೆ. ಆತನು ಕೊಡುವಂತಹ ಘನತೆ, ಆತನು ಕೊಡುವಂತಹ ಮೆಚ್ಚುಗೆ, ಆತನು ಕೊಡುವ ಆಶೀರ್ವಾದ ಲೋಕದಲ್ಲಿ ಯಾರು ಕೊಡುವುದಕ್ಕೆ ಆಗಲ್ಲ. ಉನ್ನತವಾದ ಆಶೀರ್ವಾದವನ್ನು ದೇವರು ಕೊಡುತ್ತಾರೆ. ಆತನು ನೀತಿವಂತರನ್ನು ನೋಡದ ಹಾಗೆ ಇರುವುದಿಲ್ಲ. ಜಕರಿಯ ಹಾಗೂ ಎಲಿಜಬೆತಳು ನೀತಿವಂತರಾಗಿ ದೇವರನ್ನು ಸೇವಿಸಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅವರು ದೇವರ ಮಾತಿಗೆ ವಿಧೇಯರಾಗಿ ಆತನ ಆಜ್ಞಾನುಸಾರವಾಗಿ ಜೀವಿಸಿದಂತಹ ಮಕ್ಕಳು. ಬಟ್ ಸ್ಟಿಲ್ ದೇ ಹ್ಯಾಡ್ ಎ ಲ್ಯಾಕ್ ಇನ್ ದೇರ್ ಲೈಫ್ಸ್. ಅವರ ಜೀವಿತದಲ್ಲಿ ಒಂದು ಕೊರತೆ ಇದೆ, ಒಂದು ಅವಶ್ಯಕತೆ ಇದೆ. ಆದರೆ ದೇವರು ತಕ್ಕ ಸಮಯದಲ್ಲಿ ಜಕರಿಯ ಹಾಗೂ ಎಲಿಜಬೆತಳನ್ನು ನೆನಪಿಸಿಕೊಳ್ಳುವುದರ ಮೂಲಕ ದೇವರು ತನ್ನ ಮಹಿಮೆಯನ್ನು ಅವರ ಜೀವಿತದಲ್ಲಿ ತೋರಿಸಿದರು. ಸ್ನಾನಿಕನಾದ ಯೋಹಾನನು ಎನ್ನುವಂತಹ ಒಬ್ಬ ಉನ್ನತನಾದ ಪುರುಷನಿಗೆ, ಒಬ್ಬ ಪ್ರವಾದಿಗೆ ಅವರು ಜನ್ಮವನ್ನು ಕೊಟ್ಟರು. ಯೋಹಾನನ ಮೂಲಕ ಅನೇಕರು ದೇವರ ಕಡೆಗೆ ತಿರುಗಿಕೊಂಡರು. ಯೇಸು ಕ್ರಿಸ್ತನಿಗೋಸ್ಕರ ಮಾರ್ಗವನ್ನು ಸರಾಗ ಮಾಡಿದಂಥ ಉನ್ನತವಾದ ವ್ಯಕ್ತಿ. ದೇವರು ನಿನ್ನನ್ನು ನೋಡದೇ ಇರುವುದಿಲ್ಲ, ಅಂದರೆ ಆತನು ನೋಡುತ್ತಾ ಇದ್ದಾನೆ, ನಿನ್ನನ್ನು ಗಮನಿಸುತ್ತಿದ್ದಾನೆ. ಆತನ ಕಣ್ಣುಗಳು ನೀತಿವಂತರ ಮೇಲೆ ಇದೆ, ಆತನ ಕಿವಿಗಳು ಅವರ ಪ್ರಾರ್ಥನೆ ಮೇಲೆ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ದಿನ ಕುಗ್ಗಿ ಹೋಗುತ್ತಾ ಇದ್ದೀಯಾ? ಅಧೈರ್ಯ ಪಡುತ್ತಾ ಇದ್ದೀಯಾ? ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಒಳ್ಳೆಯವನಾಗಿ ಜೀವಿಸಿದ್ದಕ್ಕೆ ಅಥವಾ ಸನ್ಮಾರ್ಗದಲ್ಲಿ ಜೀವಿಸಿದ್ದಕ್ಕೆ, ದೇವರಿಗೋಸ್ಕರ ಜೀವಿಸಿದ್ದಕ್ಕೆ ನಿನ್ನ ಕುಲ ನಿನ್ನನ್ನು ಆಚೆ ಹಾಕಿದೀಯಾ? ನಿನ್ನ ಮತದವರು ನಿನ್ನನ್ನು ನಿಲ್ಲಿಸಿ ಮಾತನಾಡುತ್ತಿದ್ದಾರಾ? ನಿನಗೆ ಅದು ಹೋಗುತ್ತದೆ, ಇದು ಹೋಗುತ್ತದೆ, ಆ ಬೆನಿಫಿಟ್ಸ್ ಇರುವುದಿಲ್ಲ, ಈ ಬೆನಿಫಿಟ್ಸ್ ಇರುವುದಿಲ್ಲ ಎಂಬುದಾಗಿ ಎದುರಿಸುತ್ತಿದ್ದಾರಾ? ಧೈರ್ಯವಾಗಿರು ಪ್ರಿಯ ದೇವ ಮಗುವೆ. ದೇವರು ನಿನ್ನನ್ನು ನೋಡುತ್ತಾ ಇದ್ದಾರೆ. ನಿನ್ನ ನೀತಿವಂತಿಕೆಯನ್ನು, ನಿನ್ನ ಪರಿಶುದ್ಧತೆಯನ್ನು ಗಮನಿಸುವಂತಹ ದೇವರು, ನಿನ್ನ ಭಕ್ತಿಯನ್ನು ಗಮನಿಸುತ್ತಿರುವಂತಹ ದೇವರು, ನಿನ್ನನ್ನು ಘನಪಡಿಸುವಂತಹ ಉನ್ನತನಾದಂತಹ ದೇವರು ಆತನು. ಅಷ್ಟು ಮಾತ್ರವಲ್ಲದೆ ಸಿಂಹಾಸನದಲ್ಲಿ ಕೂತಿರುವಂತಹ ಅರಸರೊಂದಿಗೆ ದೇವರು ತನ್ನವರನ್ನು ಶಾಶ್ವತವಾಗಿ ಕೂತುಕೊಳ್ಳುವಂತೆ ಮಾಡುತ್ತಾರೆ ಎನ್ನುವಂತಹ ಮಾತು. ಬೈಬಲ್ನಲ್ಲಿ ಅಂತಹ ಉದಾಹರಣೆ ಇಲ್ವಾ? ಯೋಸೆಫನನ್ನು ದೇವರು ಹಾಗೆ ನಿಲ್ಲಿಸಲಿಲ್ವಾ? ದಾನಿಯೇಲನನ್ನು ದೇವರು ಸಿಂಹಾಸನದಲ್ಲಿ ಕೂರಿಸಲಿಲ್ವಾ? ಎಸ್, ಸಿಂಹಾಸನದಲ್ಲಿ ಕೂರಿಸುತ್ತಾರೆ ಅಂದರೆ ಉನ್ನತವಾದ ಸ್ಥಿತಿಯಲ್ಲಿ ನಿನ್ನನ್ನು ನಿಲ್ಲಿಸುತ್ತಾರೆ. ಈ ದಿನ ನೀನು ಇರುವಂತಹ ಸ್ಥಿತಿಯಿಂದ ದೇವರು ನಿನ್ನನ್ನು ಹೆಚ್ಚಿಸುತ್ತಾರೆ. ನೀನು ಅಧೈರ್ಯ ಪಡಬೇಕಾಗಿಲ್ಲ. ನಾನು ಹೇಳಬಹುದು, ನಮ್ಮ ತಂದೆ ತಾಯಿ ಇಬ್ಬರು ಕೂಡ ದೇವರ ಸೇವೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ತಮ್ಮ ಉದ್ಯೋಗವನ್ನು ಬಿಟ್ಟರು. ಎಷ್ಟೋ ಕಷ್ಟ ಇಕ್ಕಟ್ಟುಗಳನ್ನು ಎದುರಿಸಿದರು. 3 ಮಕ್ಕಳಾದಂತಹ ನಮ್ಮನ್ನು ಪೋಷಿಸುವುದಕ್ಕೆ ಅನೇಕ ಸಾರಿ ಕಷ್ಟಪಟ್ಟಿದ್ದಾರೆ, ಬಹಳ ಇಕ್ಕಟ್ಟನ್ನು ಎದುರಿಸಿದ್ದಾರೆ.
ಆದರೆ ನಂಬಿಕೆಯನ್ನು ಬಿಡಲಿಲ್ಲ, ದೇವರನ್ನು ಬಿಡಲಿಲ್ಲ, ದೇವರನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗಲಿಲ್ಲ. ಆತನನ್ನು ನಂಬಿದರು, ಆತನ ಮೇಲೆ ವಿಶ್ವಾಸ ಇಟ್ಟರು. ಏನೇ ಆದರೂ ಕೂಡ, ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ಇಕ್ಕಟ್ಟುಗಳು ಸಮಸ್ಯೆಗಳು ಬಂದರೂ ಕೂಡ ದೇವರನ್ನು ಹಿಡಿದುಕೊಳ್ಳಬೇಕು ಎಂದು ನಮ್ಮ ತಂದೆ ತಾಯಿ ಇಬ್ಬರು ಕೂಡ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ದೇವರು ಅವರನ್ನು ಬಿಡಲಿಲ್ಲ, ನಮ್ಮನ್ನು ಬಿಡಲಿಲ್ಲ. ಈ ದಿನ ಪ್ರಪಂಚ ವ್ಯಾಪ್ತಿಯಾಗಿ ದೇವರ ಸುವಾರ್ತೆಯನ್ನು ಕೇವಲ ಆನ್ಲೈನ್ನಲ್ಲಿ ಮಾತ್ರವಲ್ಲ, ಅನೇಕ ದೇಶಗಳಿಗೆ ಕರೆದುಕೊಂಡು ಹೋಗಿ ದೇವರು ಈ ಕುಟುಂಬದ ಮೂಲಕ, ಈ ಸೇವೆಯ ಮೂಲಕ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದರೆ ಇದಕ್ಕೆ ಸಮಸ್ತ ಘನ ಮಹಿಮೆಯನ್ನು ನಾನು ದೇವರಿಗೆ ಮಾತ್ರ ಸಲ್ಲಿಸುತ್ತೇನೆ. ಘನತೆಯನ್ನು ಕೊಡುವವನು ಆತನು, ನಿನ್ನ ಕುಟುಂಬವನ್ನು ಬಲಪಡಿಸುವವನು. ಯಾರಾದರೂ ಸೇವಕರು ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದರೆ, ಒಂದು ವೇಳೆ ನಿನ್ನ ಮಕ್ಕಳ ಭವಿಷ್ಯತೆಯನ್ನೆಂದು ಆಲೋಚಿಸುತ್ತಾ ಇದ್ದರೆ, ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನಿನ್ನನ್ನು, ನಿನ್ನ ಮಕ್ಕಳನ್ನು ಸಿಂಹಾಸನದಲ್ಲಿ ಕೂರಿಸುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರು ಆತನು. ಆತನು ನೀತಿವಂತರನ್ನು ನೋಡದ ಹಾಗೆ ಇರುವುದಿಲ್ಲ ಎಂಬುದಾಗಿ ಒಂದು ಸುಂದರವಾದ ಮಾತನ್ನು ನೋಡಿದ್ದೇವೆ. ಈ ವಾಗ್ದಾನದಿಂದ ಧೈರ್ಯ ಹೊಂದಿರಿ. ಪ್ರತಿದಿನವೂ ಕೂಡ ಈ ವಾಗ್ದಾನವನ್ನು ನೆನಪಿಸಿಕೊಳ್ಳಿರಿ. ದೇವರು ಒಳಿತನ್ನು ಮಾಡುತ್ತಾರೆ. ನಿಮ್ಮನ್ನು ಘನಪಡಿಸುವಂತಹ ದೇವರು, ಹೆಚ್ಚಿಸುವಂತಹ ದೇವರು, ನಿಮ್ಮನ್ನು ತನ್ನ ಉದ್ದೇಶಕ್ಕಾಗಿ ಉಪಯೋಗಿಸುವಂತಹ ದೇವರು. ಆದ್ದರಿಂದ ಈ ದಿನವೆಲ್ಲ ಧೈರ್ಯವಾಗಿರ್ರಿ. ಆಮೇನ್. ಪ್ರೈಸ್ ದ ಲಾರ್ಡ್. ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀತಿವಂತರನ್ನು ಗಮನಿಸುವ ಆತನು, ಸಿಂಹಾಸನದಲ್ಲಿ ಅವರನ್ನು ಕೂರಿಸುವಂತಹ ತಂದೆ, ಅವರನ್ನು ಘನಪಡಿಸುತ್ತೀರಾ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡಿದೆವು. ಹೌದು ಅಪ್ಪ, ಎಷ್ಟು ಸುಂದರವಾದ ವಾಗ್ದಾನ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ದೇವರು ನೋಡುತ್ತಾ ಇದ್ದಾರಾ ಇಲ್ಲವಾ ಎನ್ನುವಂತ ಅನುಮಾನ ನಮ್ಮಲ್ಲಿ ಬರುತ್ತದೆ, ನಮ್ಮ ಕಷ್ಟಗಳ ನಿಮಿತ್ತವಾಗಿ. ಆದರೆ ಥ್ಯಾಂಕ್ ಯು ಲಾರ್ಡ್ ಫಾರ್ ರಿಮೈಂಡಿಂಗ್ ಅಸ್ ದಟ್ ಯು ಆರ್ ವಾಚಿಂಗ್ ಓವರ್ ಅಸ್. ನಮ್ಮ ಮೇಲೆ ನಿಮ್ಮ ದೃಷ್ಟಿ ಇರುವುದಕ್ಕಾಗಿ ಸ್ತೋತ್ರ. ಬಲಪಡಿಸಿರಿ, ನಿಮ್ಮ ಮಹಿಮೆಗೋಸ್ಕರ ಉಪಯೋಗಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.